ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಇದರ ಬೆನ್ನಿಗೆ ಅವರು ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಶಾಲಿನಿ ರಜನೀಶ್ ಬಗ್ಗೆ ಅನುಚಿತವಾಗಿ ಮಾತನಾಡಿದರು ರವಿಕುಮಾರ್. ಪ್ರತಿಭಟನೆಯೊಂದರಲ್ಲಿ ವಿಧಾನಸೌಧ ಠಾಣೆಯಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲಾಗಿದೆ. ತನ್ನ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ಅನ್ನು ರದ್ದು ಮಾಡಬೇಕು ಅಂತ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಮಧ್ಯಾಹ್ನದ ನಂತರ ಈ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಶಾಲಿನಿ ರಜನೀಶ್ ಅವರ ಬಗ್ಗೆ ಪ್ರತಿಭಟನೆಯೊಂದರಲ್ಲಿ ರವಿಕುಮಾರ್ ಅವರು ಆಡಿದಂತ ಮಾತು ವಿವಾದಕ್ಕೆ ಕಾರಣ ಆಗಿದೆ. ಮಹಿಳೆಯ ಘನತೆ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ, ಅನುಚಿತವಾಗಿ ಅವಾಚ್ಯವಾಗಿ ಮಾತನಾಡಿದ್ದಾರೆ ಅನ್ನೋದು ರವಿಕುಮಾರ್ ಅವರು ಎದುರಿಸ್ತಾ ಇರುವಂತ ಆರೋಪ. ಇದರ ಬೆನ್ನಿಗೆ ಐಎಎಸ್ ಅಧಿಕಾರಿಗಳ ಅಸೋಸಿಯೇಷನ್ ಇದರ ವಿರುದ್ಧ ದೂರನ್ನ ಕೂಡ ಕೊಟ್ಟಿತ್ತು. ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇದರ ಬೆನ್ನಿಗೆ ರವಿಕುಮಾರ್ ಅವರು ಬಂಧನಕ್ಕೊಳಗಾಗುವಂತ ಸಾಧ್ಯತೆಯೂ ಕೂಡ ಇರೋದ್ರಿಂದ ಎಫ್ಐಆರ್ ರದ್ದು ಕೋರಿ ಅವರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಅರ್ಜಿಯಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ? ಎಫ್ಐಆರ್ ರದ್ದಿಗೆ ಅವರು ಸೂಕ್ತ ಕಾರಣಗಳನ್ನು ಕೊಡಬೇಕು, ಏನಂತ ಕೊಟ್ಟಿದ್ದಾರೆ? ರಕ್ಷತ್, ಈಗ ಸದ್ಯ ಬಿಜೆಪಿ ಪಕ್ಷದ ಎಂಎಲ್ಸಿ ರವಿಕುಮಾರ್ ವಿರುದ್ಧ ದಾಖಲಾಗಿದ್ದಂತಹ ಒಂದು ಎಫ್ಐಆರ್ ಗೆ ಸಂಬಂಧಪಟ್ಟಂತೆ ಈಗ ಏನು ಆ ಒಂದು ಎಫ್ಐಆರ್ ಅನ್ನ ರದ್ದು ಕೋರಿ ಸದ್ಯ ಎಂಎಲ್ಸಿ ರವಿಕುಮಾರ್ ಅವರು ಈಗ ಹೈಕೋರ್ಟ್ ಮೊರೆಯನ್ನ ಹೋಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿರುವಂತದ್ದು ಸಿಎಸ್ ಶಾಲಿನಿ ರಜನೀಶ್ ಅವರ ವಿರುದ್ಧ ಏನು ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿರುವಂತ ವಿಚಾರ ಇರ್ಬೋದು. ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಹಾಗಾಗಿ ಆ ವೈರಲ್ ಆಗಿದ್ದಂತ ವಿಡಿಯೋ ಆಧಾರದ ಮೇಲೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತೆ ಒಬ್ರು ನೀಡಿದಂತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ಮಾಡ್ಕೊಳ್ಳಲಾಗಿತ್ತು. ಆದ್ರೆ ಈಗ ಎಫ್ಐಆರ್ ಅನ್ನ ರದ್ದು ಕೋರಿ ಎಂಎಲ್ಸಿ ರವಿಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಈ ಒಂದು ಯಾವ ಕಾರಣಕ್ಕಾಗಿ ಈ ಒಂದು ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ರಾಜಕೀಯ ದ್ವೇಷದಿಂದ ಈ ಒಂದು ಎಫ್ಐಆರ್ ಅನ್ನ ಮಾಡಲಾಗಿದೆ. ಜೊತೆಗೆ ನಾವು ಆ ಒಂದು ಉದ್ದೇಶದಿಂದ ಅಥವಾ ಆ ಒಂದು ವಾಕ್ಯ ಏನ್ ಹೇಳಿದ್ದೀವಿ ಆ ವಾಕ್ಯದಲ್ಲಿ ಬೇರೆ ಯಾವುದೇ ಅರ್ಥಗಳು ಕೂಡ ಇರ್ಲಿಲ್ಲ ಅನ್ನೋದನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಅವಹೇಳನಕಾರಿಯಾದಂತ ಒಂದು ಅಂಶಗಳು ಅಥವಾ ಅವಹೇಳನಕಾರಿಯಾಗಿ ನಾನು ಆ ಒಂದು ಭಾವನೆಯಿಂದ ಈ ಒಂದು ಹೇಳಿಕೆಯನ್ನ ನೀಡಿಲ್ಲ. ಹೀಗಾಗಿ ಸುಖಾಸುಮ್ಮನೆ ನನ್ನ ಮೇಲೆ ಎಫ್ಐಆರ್ ಅನ್ನ ಮಾಡಲಾಗಿದೆ. ಹಾಗಾಗಿ ಈ ಎಫ್ಐಆರ್ ಅನ್ನ ರದ್ದು ಮಾಡಬೇಕು. ಜೊತೆಗೆ ಆಡಳಿತ ಪಕ್ಷ ಆಗಿರೋದ್ರಿಂದ ಸರ್ಕಾರದ ಕೈಯಲ್ಲೇ ಈ ಪೊಲೀಸ್ ಇಲಾಖೆ ಕೂಡ ಇರುತ್ತೆ. ಹಾಗಾಗಿ ಬಂಧಿಸುವಂತಹ ಸಾಧ್ಯತೆಗಳು ಅಥವಾ ಬಲವಂತದ ಕ್ರಮ ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಈ ಒಂದು ಎಫ್ಐಆರ್ ಅನ್ನ ರದ್ದು ಕೋರಬೇಕು ಅಥವಾ ತಡೆಯನ್ನ ನೀಡಬೇಕು ಬಲವಂತದ ಕ್ರಮಕ್ಕೆ ಅಂತ ಹೇಳಿ ಈಗ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಹಾಗಾಗಿ ಈ ಒಂದು ಅರ್ಜಿಯನ್ನ ಈಗ ಸಲ್ಲಿಕೆ ಮಾಡಿರುವಂತ ಮಧ್ಯಾಹ್ನದ ನಂತರ ಹೈಕೋರ್ಟ್ ನಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆಯುವಂತ ಸಾಧ್ಯತೆಗಳಿದೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.